ಎಲ್ಲರಿಗೂ ನಮಸ್ಕಾರಗಳು. ಇದೇ ಡಿಸೆಂಬರ್ 21, 22 ಮತ್ತು 23ರಂದು ಆಯೋಜಿಸಲಾಗಿರುವ ತೋಟಗಾರಿಕಾ ಮೇಳವು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದಲ್ಲಿ ಆಯೋಜಿಸಲಾಗಿದ್ದು, ಇಲ್ಲಿ ವಿವಿಧ ಪ್ರಾತ್ಯಕ್ಷತೆಗಳು ಅಂದ್ರೆ ಈ ರೈತರಿಗೋಸ್ಕರನೇ ತಯಾರಿಸಿದಂತ ಪ್ರಾತ್ಯಕ್ಷತೆಗಳು, ಉದಾಹರಣೆಗೆ ವಿವಿಧ ಹಣ್ಣಿನ ಪದಾರ್ಥಗಳನ್ನು ಯಾವ ರೀತಿ ಹೆಚ್ಚು ಇಳುವರಿಯನ್ನು ಯಾವ ರೀತಿ ತೆಗಿಬಹುದು ಅನ್ನೋದಕ್ಕೆ ಒಂದು, ವಿವಿಧ ತರಕಾರಿಗಳ ಪ್ರಾತ್ಯಕ್ಷತೆಯೂ ಸಹ ರೈತರ ಒಂದು ವೀಕ್ಷಣೆಗೆ ಲಭ್ಯವಿರುತ್ತದೆ. ಇನ್ನೊಂದು ಬಹು ಮುಖ್ಯವಾಗಿ ಈ ಕಿಚನ್ ಗಾರ್ಡನ್ ಅಂತ ಮಾಡಿದ್ವಿ. ಕಿಚನ್ ಗಾರ್ಡನ್ ಅಲ್ಲಿ ಅಂದ್ರೆ ನಿಮ್ಮ ಮನೆಯಲ್ಲೇನೆ ಯಾವ ತರ ನೀವು ತರಕಾರಿಗಳನ್ನ ಬೆಳಿಬಹುದು ಅನ್ನೋದನ್ನ ಈ ತೋರ್ಸಕ್ಕೋಸ್ಕರ ಒಂದು ಪ್ರಾತ್ಯಕ್ಷಿತೆ ಮಾಡಿದ್ದೀವಿ. ಮನೆಯಲ್ಲಿನೇ ಯಾವ ತರ ತರಕಾರಿ ಬೆಳಿಬಹುದು ಅನ್ನೋದಕ್ಕೋಸ್ಕರ ಇಲ್ಲಿ ಒಂದು ಡೆಮೋ ಮಾಡಿಟ್ಟಿದ್ದೀವಿ. ಇಲ್ಲಿ ಅಂತರ್ ಬೇಸಾಯ ಅಂದ್ರೆ ಈ ಪ್ಲಾಂಟೇಶನ್ ಕ್ರಾಪ್ಸ್ ಅಂತ ಇರ್ತಾವಲ್ಲ, ಅಲ್ಲಿ ಯಾವ ತರ ತೋಟಗಾರಿಕೆ ಬೆಳೆಗಳನ್ನ ಬೆಳಿಬಹುದು ಅನ್ನೋದಕ್ಕೂ ಸಹಿತ ಪ್ರಾತ್ಯಕ್ಷತೆ ಇದೆ. ಇಲ್ಲ ಅಂದ್ರೆ ನೀವು ಕಣ್ಣಾರ ನೋಡ್ಬೋದು. ಕಣ್ಣಿಗೆ ಮುದ ನೀಡುವ ಹಲವಾರು ಹೂವಿನ ಪ್ರಾತ್ಯಕ್ಷಿತೆಗಳು ಎಲ್ಲರನ್ನು ರಂಜಿಸುವುದಂತೂ ಖಂಡಿತ. ಸಹಜವಾಗಿ ಎಲ್ಲರೂ ಈ ಕಡೆ ಈ ತರದ ಹೂಗಳನ್ನು ಬೆಳೆಯೋದಿಲ್ಲ, ಬಟ್ ಇಲ್ಲಿ ಬಹಳ ಚೆನ್ನಾಗಿ ಡೆಮೋ ಪ್ಲಾಟ್ ರೆಡಿ ಮಾಡಿದ್ದಾರೆ. ಅಂದ್ರೆ ಎಲ್ಲರಿಗೂ ತೋರ್ಸಕ್ಕೋಸ್ಕರನೇ ರೆಡಿ ಮಾಡಿರುವಂತ ಡೆಮೋ ಪ್ಲಾಟ್ ಬಹಳ ಚೆನ್ನಾಗಿದೆ ನೋಡಕ್ ಮಾತ್ರ. ಈ ಹೂವಿನ ಜೊತೆಗೆ ಔಷಧಿ ಸಸ್ಯಗಳನ್ನು ಸಹಿತ ಯಾವ ರೀತಿ ಬೆಳಿಬೇಕು, ಅದರಿಂದ ಏನೇನು ಉಪಯೋಗ ಅಂತ ನಿಮಗೆ ಪ್ರಾತ್ಯಕ್ಷತೆಗಳು ಸಿಗ್ತವೆ. ಇದು ಇನ್ನೊಂದು ಏನಂದ್ರೆ, ಈ ನಮ್ಮ ಹತ್ರ ಏನು ಡೆಮೋಗೆ ಇಟ್ಟಿರ್ತಾರೆ ಅದು ಸೇಲ್ಸ್ ಇರುತ್ತೆ. ಅಂದ್ರೆ ನೀವು ನೋಡ್ಬೋದು, ಅದ್ರ ಉಪಯೋಗ ತಿಳ್ಕೊಂಡ ಮೇಲೆ ನಿಮ್ಗೆ ಏನಾದ್ರೂ ತಗೋಬೇಕಂದ್ರೆ ಸೇಲ್ಸಿಗೆ ಸಹಿತ ಇರುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲ ಎಸ್ಪೆಷಲಿ ರೈತ ಬಾಂಧವರಾಗಿರ್ಬೋದು, ಎಲ್ಲ ಅವರು ಅದನ್ನೇನು ಉಪಯೋಗ ಮಾಡ್ಕೊಂಡು ತಗೊಂಡು ಹೋಗಿ ಅದನ್ನ ಬೆಳಿಬೋದು, ಸೇಲ್ಸಿಗೆ ಇರುತ್ತೆ. ಅದಕ್ಕೆ ದಯವಿಟ್ಟು ಡಿಸೆಂಬರ್ 21, 22 ಮತ್ತು 23ರಂದು ಟೈಮನ್ನು ಬಿಡು ಮಾಡಿಕೊಂಡು ಈ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಆ ಮೇಳದಲ್ಲಿ ಭಾಗಿಯಾಗಬೇಕಂತ ಕೇಳ್ಕೊಂತೇನೆ. ಧನ್ಯವಾದಗಳು.